ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಇವತ್ತು ಈ ತರ ಒಂದು ಕೆಲಸ ಮಾಡ್ತೀನಿ ಅಂತ. ಜಸ್ಟ್ ಪಾಸ್ ಅವರು ನಿಜವಾಗ್ಲೂ ಪಾಸ್ ಆಗಿಲ್ಲ, ಫೇಲೇ ಆಗ್ಬಿಟ್ಟವ್ರೆ. ಶ್ರೀ ಮಹಾದೇವನವರು ನಮ್ಮ ಮೈಸೂರವ್ರು ಹೀರೋ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದವರು ಮೈಸೂರಲ್ಲಿ ಭೋಗವತಿ ಹತ್ರ ಇದಾರೆ. ಅವರು ಜಸ್ಟ್ ಪಾಸ್ ಮಾಡೋದಕ್ಕೆ ಹೋಗಿ ಇವರು ಫೇಲ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ದುಃಖ ಆಗ್ತಾ ಇದೆ. ಅಷ್ಟಕ್ಕೂ ಮೂವಿಲಿ ಏನಾಯ್ತು ಅಂತದ್ ಏನಿದೆ ಅಂತ ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಕೆಲ್ಸನೇ ಇಲ್ಲ. ಅವ್ರು ಏನಕ್ಕೆ ಬಂದಿದ್ದಾರೆ, ಅವ್ರು ಏನ್ ಮಾಡ್ತಾ ಇದಾರೆ ಅದಕ್ಕೆ ಅರ್ಥನೇ ಇಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಡ್ತಪ್ಪ. ಮೇನ್ ಆಗಿ ಈ ಸಿನಿಮಾದಲ್ಲಿ ಹೀರೋ ಅಂದ್ರೆ ರಂಗಾಯಣ ರಘು ಹಾಗೇನೆ ಸಾಧು ಕೋಕಿಲೆ ಸರ್. ಇವರು ಮೇನ್ ಪಿಲ್ಲರ್ ಆಫ್ ದ ಸಿನಿಮಾ. ಈ ಸಿನಿಮಾಗೆ ಜಸ್ಟ್ ಪಾಸ್ ಅಂತ ಇಟ್ಟಾಗ್ಲೇ ಗೊತ್ತಾಗೋಯ್ತು ನನಗೆ, ಓ ಪಕ್ಕ ಇದೇನೋ ಆಗಿರ್ತದೆ ಅಂತ. ಬಟ್ ಈ ರೀತಿ ಆಗಿರುತ್ತೆ ಅಂತ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಓಕೆ ಮೂವಿ ಒಂದ್ಲೈನ್ ಸ್ಟೋರಿ ಇಷ್ಟೇನೆ. ಹೀರೋ ಒಬ್ಬ ಅನಾಥ, ಹೀರೋಯಿನ್ ಕೂಡ ಒಬ್ಳು ಅನಾಥೆ. ಇನ್ನು ಈ ಕಡೆ ನಮ್ ರಂಗಾಯಣ ರಘು ಅವರು ಒಂದು ಕಾಲೇಜ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಕಾಲೇಜಲ್ಲಿ ಬರೀ ಜಸ್ಟ್ ಪಾಸ್ ಆದವ್ರು ಮಾತ್ರ ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಂದ್ರೆ 0.5% ಜಾಸ್ತಿ ಇದ್ರು ಕೂಡ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಓನ್ಲಿ ಜಸ್ಟ್ ಪಾಸ್ ಆಗಿರ್ಬೇಕು. 35 ಮಾರ್ಕ್ಸ್ ಮೇಲೆ 1 ಮಾರ್ಕ್ಸ್ ಕೂಡ ಹೆಚ್ಚಿಗೆ ಇರಬಾರ್ದು ಅಂತವ್ರನ್ನ ಮಾತ್ರ ಈ ರಂಗಾಯಣ ರಘು ಸರ್ ಅವರು ಅಡ್ಮಿಷನ್ ಮಾಡಿಸ್ಕೋತಾ ಇದಾರೆ. ಅಂದ್ರೆ ಕಡಿಮೆ ಇರೋರು ಬಂದ್ರೆ ಒದ್ದಾಚ್ ಕಟ್ಬಿಡೋದಂತೂ ಪಕ್ಕ. ಈ ಕಾಲೇಜ್ಗೆ ಹೀರೋ ಹೀರೋಯಿನ್ ಇಬ್ರು ಜಸ್ಟ್ ಪಾಸ್ ಆಗಿ ಬಂದಿರ್ತಾರೆ. ಬಂದು ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಿರಲ್ಲ. ನಿಜವಾಗ್ಲೂ ನಾನು ಅವ್ರು ಹೋಗ್ಬಿಟ್ಟು ಏನ್ ನಡೀತಾ ಇದೆ ಅಂತ ಅನ್ಕೋಬಿಟ್ಟಿದೆ. ಅದಾದ್ಮೇಲೆ ಆಯ್ತಾ ರಂಗಾಯಣ ರಘು ಸರ್ ಅವರು ಒಂದ್ ಪ್ರಾಬ್ಲಮ್ ಮೇಲೆ ಸಿಗಾಕೋಬಿಡ್ತಾರೆ. ಏನೋ ಒಂದು ಡ್ರಗ್ ಮಾಫಿಯಾ ಮೇಲೆ ಏನೋ ಒಂದ್ ಸಿಗಾಕೊಂಡು ಅವ್ರ ಏನೋ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ. ಅಲ್ಲಿಗೆ ಮ್ಯಾಟರ್ ಕ್ಲೋಸ್. ಕೊನೆಯಲ್ಲಿ ಎಲ್ರು ಜಸ್ಟ್ ಪಾಸ್ ಆಗಿರೋರೆಲ್ಲ ಸೇರ್ಕೊಂಡು ರ್ಯಾಂಕ್ ತಗೋಬಿಡ್ತಾರೆ. ಅಷ್ಟೇನೆ, ಅಲ್ಲಿಗೆ ಮುಗೀತು ಮ್ಯಾಟರ್ ಕ್ಲೋಸ್. ಸಿನಿಮಾದ ಹೀರೋ ಶ್ರೀ ಮಹಾದೇವ್ ಅವರು ಒಳ್ಳೆ ಆಕ್ಟರ್. ಇವ್ರನ್ನ ಇಟ್ಕೊಂಡು ಒಳ್ಳೆ ಒಂದು ಆಕ್ಷನ್ ಸಿನಿಮಾ ಮಾಡಿದ್ರೆ ಪಕ್ಕ ಅದು ವರ್ಕೌಟ್ ಆಗುತ್ತೆ. ಇವ್ರ ಫೈಟಿಂಗ್ ಸೀನ್ಸ್ ಗಳನ್ನೆಲ್ಲ ನೋಡಿದ್ರೆ ತುಂಬಾ ಇಂಪ್ರೆಸಿವ್ ಆಗಿತ್ತು. ಹಾಗೇನೆ ಆಕ್ಟಿಂಗ್ ಲೆವೆಲ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಬಟ್ ಇವರು ಈ ಸಿನಿಮಾದಲ್ಲಿ ಸ್ಟೋರಿ ದಮ್ಮೇ ಇಲ್ಲ. ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ. ಏನೋ ಆಗ್ಬಾರ್ದಾಗೋಯ್ತು, ಫೇಲ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಇನ್ನು ಈ ಫಿಲಮ್ ಅಲ್ಲಿ ಮೇನ್ ಮ್ಯಾಗ್ನೆಟ್ ಅಂದ್ರೆ ಸಾಧು ಕೋಕಿಲೆ ಸರ್. ಇವ್ರು ಇರೋದಕ್ಕೆ ಸ್ವಲ್ಪ ದಮ್ಮಾಗಿ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ನೋಡ್ಬೋದು. ಕೆಲವು ಕಡೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಾಮಿಡಿಗಳು ಇದಾವೆ, ಬಟ್ ಅದು ಕ್ಲಿಕ್ ಆಗಲ್ಲ. ಸ್ಟೋರಿ ಸ್ವಲ್ಪ ದಮ್ ಇರ್ಬೇಕಲ್ವಾ. ಸ್ಟೋರಿ ಬುಡಾನೇ ಸರಿ ಇಲ್ಲ. ಇವರು ಏನೋ ಮಾಡವ್ರೆ, ಬಟ್ ಏನು ಮಾಡಕ್ ಆಗಲ್ಲ. ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಯುವರತ್ನ ಅಂತ ಸಿನಿಮಾ ಬಂದೈತೆ, ನಿಮ್ಗೆಲ್ಲ ಗೊತ್ತಿದೆ. ಎಜುಕೇಶನ್ ಇಸ್ ನಾಟ್ ಅ ಬಿಸಿನೆಸ್. ಈ ಸಿನಿಮಾದಲ್ಲಿ ಎಜುಕೇಶನ್ ಮೇಲೆ ಯಾವ ರೀತಿ ಅನ್ಯಾಯಗಳಾಗ್ತವೆ ಅನ್ನೋದನ್ನ ನೀವು ನೋಡಿದ್ರ, ಅದನ್ನ ಸ್ವಲ್ಪ ಈ ಸಿನಿಮಾದಲ್ಲಿ ನೋಡ್ಬೋದು. ಅದ್ರ ತರನೇ ಇದೆ ಅಂತ ಬೇಡ. ಇನ್ನು ಓವರ್ ಆಗಿ ಸಿನಿಮಾ ಮಾತ್ರ ಪರವಾಗಿಲ್ಲ. 5/2 ಸ್ಟಾರ್ನ ಕೊಡಬಹುದು ಅನ್ನೋ ರೇಂಜ್ಗೆ ಸ್ಟೋರಿ ಇರೋದು. ಓಕೆ. ಸೊ ಓವರ್ ಆಗಿ ಸಿನಿಮಾದಲ್ಲಿ ಏನಂದ್ರೆ ಏನೂ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್, ಬೇಜಾರಾಗ್ತಾ ಇದೆ. ಜಸ್ಟ್ ಪಾಸ್ ಈಗ ಫೇಲ್ ಆಗೋಯ್ತು.